ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದ ಮುಸಲ್ಮಾನರು ಮೇ 4ರವರೆಗೆ ಯಾವುದೇ ರೀತಿಯಂತ ಭಯವಿಲ್ಲದೆ, ಯಾವುದೇ ಕಾನೂನನ್ನ ಗೌರವಿಸದೆ ತಮ್ಗೆ ಹೇಗ್ ಬೇಕೋ ಆ ರೀತಿಯಾಗಿ ಜೀವಿಸ್ತಾ ಇದ್ರು. ಎಲ್ಲಂದ್ರಲ್ಲಿ ನಮಾಜ್ ಮಾಡ್ತಾ ಇದ್ರು, ಎಲ್ಲಂದ್ರಲ್ಲಿ ಜಾನುವಾರುಗಳನ್ನ ಕಡಿತಾ ಇದ್ರು. ಈ ರೀತಿಯಾಗಿ ಸ್ವೇಚ್ಛೆಯಿಂದನೇ ವ್ಯವಹರಿಸ್ಕೊಂಡು ಬರ್ತಾ ಇದ್ರು. ಅಲ್ಲಿಯ ಕಾನೂನು ಇರ್ಬೋದು ಅಥವಾ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಯಾವುದ್ರ ಬಗ್ಗೆನೂ ಕೂಡ ಕಿಂಚಿತ್ತು ಗೌರವವನ್ನು ಕೊಡದೆ ತಮ್ಗೆ ಹೇಗ್ ಬೇಕೋ ಆ ರೀತಿ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೇನೆ ಅಲ್ಲಿರುವಂತಹ ಹಿಂದೂಗಳನ್ನ ಬೆದರಿಸ್ಕೊಂಡೆ ಅವರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಮೇ 4ರ ನಂತರ ಸಂಪೂರ್ಣವಾದಂತಹ ಚಿತ್ರಣ ಬದಲಾಗ್ಲಿ ಪ್ರಾರಂಭ ಆಗಿದೆ. ನಿಮ್ಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಈಗ ಹೊಸ ಸರ್ಕಾರ ರಚನೆ ಆಗಿದೆ. ಸುವೇಂದು ಅಧಿಕಾರಿ ಅತ್ಯಂತ ಖಡಕ್ ಆದಂತಹ ಆಡಳಿತವನ್ನ ಪ್ರಾರಂಭ ಮಾಡಿದ್ದಾರೆ. ಸುವೇಂದು ಅಧಿಕಾರಿ ಕೈಗೊಳ್ತಾ ಇರುವಂತಹ ಕೆಲವೊಂದು ನಿರ್ಣಯಗಳನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇವರ ಈ ಸ್ವೇಚ್ಛಾಚಾರದ ಬದುಕೇನಿದೆ ಇದಕ್ಕೆ ತಿಲಾಂಜಲಿ ಬೀಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೇನೆ ಕಾನೂನಿಗೆ ಮುಂದಿನ ದಿನಗಳಲ್ಲಿ ಗೌರವವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಜೈಲು ಪಾಲಾಗಬೇಕಾದಂತಹ ಸಂದರ್ಭ ಕೂಡ ಒದಗಿ ಬರಬಹುದು. ಈ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಾದ್ರೆ ಸುವೇಂದು ಅಧಿಕಾರಿ ಯಾವ ರೀತಿಯಾದಂತಹ ನಿರ್ಣಯಗಳನ್ನ ಕೈಗೊಳ್ತಾ ಇದ್ದಾರೆ, ಅದರಿಂದಾಗಿ ಸಮುದಾಯದವರ ಈ ಸ್ವೇಚ್ಛಾಚಾರ ಏನಿದೆ ಇದಕ್ಕೆ ಯಾವ ರೀತಿಯಾಗಿ ತಿಲಾಂಜಲಿ ಬೀಳ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಇದ್ದ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯವರ ಆಡಳಿತ ಪ್ರಾರಂಭ ಆಗಿದೆ. ಯಾವಾಗ ಸುವೇಂದು ಅಧಿಕಾರಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದ್ರು ತಕ್ಷಣ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೊಂಡ್ರು. ಅದರಲ್ಲಿ ಪ್ರಮುಖವಾಗಿ ಅಲ್ಲಿರುವಂತಹ ಒಂದು ಸಮುದಾಯ ಏನಿದೆ, ಅಂದ್ರೆ ಮುಸ್ಲಿಂ ಸಮುದಾಯ ಏನಿದೆ, ಅವರು ಇಲ್ಲಿವರೆಗೆ ನಡ್ಕೊಳ್ತಾ ಇದ್ದಂತಹ ರೀತಿಗೆ ಬ್ರೇಕ್ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಿದೆ ಅವ್ರು ಎಷ್ಟು ಸ್ವೇಚ್ಛೆಯಿಂದ ವ್ಯವಹರಿಸ್ತಾ ಇದ್ರು ಅಂತೇಳಿ. ಕಾನೂನಿಗೆ ನಯಾ ಪೈಸೆ ಬೆಲೆಯನ್ನು ಅವ್ರು ಕೊಡ್ತಾ ಇರಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ರೀತಿಯಾದಂತಹ ಗೌರವವನ್ನು ಕೂಡ ಅವ್ರು ಕೊಡ್ತಾ ಇರಲಿಲ್ಲ. ತಮ್ಗೆ ಹೇಗ್ ಬೇಕೋ ಆ ರೀತಿಯಾಗಿ ಜೀವನವನ್ನು ನಡೆಸ್ತಾ ಇದ್ರು. ಹಿಂದೂಗಳ ಮೇಲೆ ಮಿತಿ ಮೀರಿದ ದೌರ್ಜನ್ಯವನ್ನು ಕೂಡ ನಡೆಸ್ತಾ ಇದ್ರು. ಒಂದ್ ವೇಳೆ ಹಿಂದೂಗಳು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಅವ್ರಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ಅಷ್ಟೇ ನಡೀತಾ ಇರುವಂತಹ ದೌರ್ಜನ್ಯವನ್ನ ಸಹಿಸಿಕೊಂಡು ನಮಗೂ ಕೂಡ ಮುಂದೊಂದು ಕಾಲ ಬರಬಹುದು ಈ ರೀತಿಯಾಗಿ ಕಾಯ್ತಾ ಇದ್ರು. ಈಗ ಅವರಿಗೆ ಆ ಕಾಲ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸುವೇಂದು ಅಧಿಕಾರಿ ತಗೊಳ್ತಾ ಇರುವಂತಹ ಕೆಲವು ನಿರ್ಣಯಗಳು ಆ ಮಟ್ಟಿಗಿದೆ. ಇಲ್ಲಿದ್ದಂತ ಪ್ರಮುಖ ಸಮಸ್ಯೆ ಏನು ಅಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್. ನಿಮ್ಗೆ ಗೊತ್ತಿದೆ, ಯಾವುದೇ ರಾಜ್ಯ ಆಗ್ಲಿ ಯಾವುದೇ ದೇಶ ಆಗ್ಲಿ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರೆ ಅಂತಹ ಸಮಸ್ಯೆಗಳೇನು ಆಗೋದಿಲ್ಲ. ಆದ್ರೆ ಇಲ್ಲಿದ್ದಂತ ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ಪೊಲೀಸ್ ವ್ಯವಸ್ಥೆಯನ್ನ TMC ಪಕ್ಷದವ್ರು ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು ಅಂತ ಹೇಳಿದ್ರೆ ಒಂದು ಸಮುದಾಯದವ್ರು ಏನ್ ಮಾಡಿದ್ರು ಕೂಡ ನೀವು ಕಣ್ಮುಚ್ಕೊಂಡಿರ್ಬೇಕು. ಅವ್ರ ಮೇಲೆ ಯಾವುದೇ ರೀತಿಯಂತ ಕ್ರಮವನ್ನ ಕೈಗೊಳ್ಬಾರ್ದು. ಅವ್ರು ಹೇಗ್ ಬೇಕೋ ಆ ರೀತಿ ಅವ್ರು ಜೀವಿಸ್ಲಿ, ನಿಮ್ಮ ಕೆಲಸ ಏನು ನೋಡ್ಕೊಂಡು ಇರೋದಷ್ಟೇ, ಅದನ್ನ ಬಿಟ್ಟು ಬೇರೆ ಏನು ಮಾಡಬಾರದು. ಈ ರೀತಿಯಾದಂತ ಆಜ್ಞೆಯನ್ನು ಅವ್ರಿಗೆ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅದಲ್ಲದೇನೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರೇ ಗೃಹ ಖಾತೆಯನ್ನು ನಿರ್ವಹಿಸ್ತಾ ಇದ್ರು. ಹಾಗಾಗಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಅವರ ಅಂಡರ್ ಬರ್ತಾ ಇತ್ತು. ನಿಮ್ಗೆ ಗೊತ್ತಿದೆ, ಮಮತಾ ಬ್ಯಾನರ್ಜಿ ಅವರು ಈ ಮುಸ್ಲಿಂ ಸಮುದಾಯದ ಬಗ್ಗೆ ಎಷ್ಟೊಂದು ಮಮತೆಯನ್ನ ಇರಿಸಿಕೊಂಡಿದ್ರು ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡಿದ್ರು ಕೂಡ ಅದನ್ನ ಕ್ಷಮಿಸಿ ಬಿಡುವಂತಹ ಮಹಾನ್ ಕರುಣಾಳು ಮಮತಾ ಬ್ಯಾನರ್ಜಿ ಅವರಾಗಿದ್ರು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮಿತಿ ಮೀರಿದಂತಹ ದೌರ್ಜನ್ಯ ಇವ್ರ ಕಡೆಯಿಂದ ನಡೀತಾ ಇತ್ತು. ಆದ್ರೆ ಈ ವೋಟ್ ಬ್ಯಾಂಕ್ ಏನಿದೆ ಇದಕ್ಕೆ ಯಾವುದೇ ರೀತಿಯಾದಂತಹ ಡಿಸ್ಟರ್ಬ್ ಆಗದೇ ಇರೋ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ನೋಡ್ಕೊಂಡು ಬಂದಿದ್ರು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಇವ್ರು ಏನ್ ಮಾಡಿದ್ರು ಕೂಡ ಇವ್ರನ್ನ ಪ್ರಶ್ನೆ ಮಾಡುವಂತಹ ಧೈರ್ಯ ಯಾರಿಗೂ ಇರಲಿಲ್ಲ. ಆದ್ರೆ ಈಗ ಬದಲಾವಣೆ ಆಗ್ಲಿ ಪ್ರಾರಂಭ ಆಗಿದೆ. ಶುಕ್ರವಾರ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೋಲ್ಕತ್ತಾ ಇರ್ಬೋದು ಅಥವಾ ಪಶ್ಚಿಮ ಬಂಗಾಳದ ಬೇರೆ ಬೇರೆ ಭಾಗಗಳಿರ್ಬೋದು, ಅಲ್ಲಿಯ ಬೀದಿಗಳಲ್ಲಿ ಇವರು ನಮಾಜ್ ಮಾಡ್ಲಿಕ್ಕೆ ನಿಂತು ಬಿಡ್ತಾ ಇದ್ರು. ಇವ್ರ ಮುಖ್ಯ ಗುರಿ ಏನು ಅಂತ ಹೇಳಿದ್ರೆ ನಮ್ಮ ತಾಕತ್ ಏನು ಅನ್ನೋದನ್ನ ಉಳಿದವರಿಗೆ ತೋರಿಸ್ಕೊಡ್ಬೇಕು. ಅದಕ್ಕಾಗಿ ಇವರು ಏನ್ ಮಾಡ್ತಾ ಇದ್ರು, ಬೀದಿಗಳಲ್ಲಿ ನಮಾಜನ್ನ ಮಾಡ್ತಾ ಇದ್ರು. ಮಸೀದಿ ಒಳಗಡೆ ಜಾಗ ಇದ್ರು ಕೂಡ ಇವರು ಬೀದಿಯಲ್ಲೇ ನಮಾಜ್ ಮಾಡುವಂತಹ ಅಭ್ಯಾಸವನ್ನ ರೂಢಿಸ್ಕೊಂಡ್ ಬಿಟ್ಟಿದ್ರು. ಆದ್ರೆ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇತ್ತು ಅಂತ ಹೇಳಿದ್ರೆ ಇವ್ರನ್ನ ಒಮ್ಮೆ ಕೂಡ ಅವ್ರು ಪ್ರಶ್ನಿಸ್ತಾ ಇರಲಿಲ್ಲ. ಒಂದ್ ವೇಳೆ ಅವ್ರನ್ನೇನಾದ್ರೂ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿ ಪೊಲೀಸರಿಗೆ ಅಲ್ಲಿ ಏಟ್ ಬೀಳೋದಂತೂ ಗ್ಯಾರಂಟಿ. ಇದು ಗೊತ್ತಿದ್ದಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಸೈಲೆಂಟ್ ಆಗಿ ಇವರು ಏನ್ ಮಾಡಿದ್ರು ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ರು, ಕೇವಲ ಮೂಕ ಪ್ರೇಕ್ಷಕರಾಗಿ ಇರ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ಲಿ ಶುರುವಾಗಿದೆ. ಸುವೇಂದು ಅಧಿಕಾರಿಯವರು ಕಟ್ಟುನಿಟ್ಟಾದಂತಹ ಆದೇಶವನ್ನು ಕೊಟ್ಟಿದ್ದಾರೆ. ಯಾರಾದ್ರೂ ರಸ್ತೆಗಳಲ್ಲಿ ನಮಾಜ್ ಮಾಡಿದ್ರೆ ತಕ್ಷಣ ಪೊಲೀಸರು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಮುಲಾಜಿಲ್ಲದೇನೆ ಅವ್ರನ್ನ ಅಲ್ಲಿಂದ ಓಡಿಸಿ ಅಂತಕೊಂಡು ಆರ್ಡರ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಿನ್ನೆನೋ ಅಥವಾ ಮೊನ್ನೆನೋ ಒಂದು ಘಟನೆ ಕೂಡ ನಡೆದಿದೆ. ಕೋಲ್ಕತ್ತಾದ ಒಂದು ರಸ್ತೆಯಲ್ಲಿ ನಮಾಜ್ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು. ಆಗ ಪೊಲೀಸರು ಅದಕ್ಕೆ ಅಡ್ಡಿಪಡಿಸಿದ್ರು. ಆಗ ಅಲ್ಲಿರುವಂತಹ ಮುಸಲ್ಮಾನರು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಪ್ರಾರಂಭ ಮಾಡಿದ್ರು. ಮೊದಲಾಗಿದ್ರೆ ಪೊಲೀಸರು ಅಲ್ಲಿಂದ ಓಡಿ ಹೋಗ್ತಾ ಇದ್ರೆ ಏನೋ ಗೊತ್ತಿಲ್ಲ. ಆದ್ರೆ ಈಗ ಪೊಲೀಸರ ಜೊತೆಗೆ ಸರ್ಕಾರ ನಿಂತಿದೆ. ಹಾಗೇನೆ ಸರ್ಕಾರ ಕೂಡ ಇವರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದೆ. ನೀವು ಗಲಭೆಯನ್ನು ನಿಯಂತ್ರಿಸಲಿಕ್ಕೆ ಲಾಠಿ ಚಾರ್ಜ್ ಮಾಡಿ, ನಿಮ್ಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇದೆ ಅಂತಕೊಂಡು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಪೊಲೀಸರು ಕೂಡ ಅಷ್ಟೇ ಈ ಕಲ್ಲು ತೂರಾಟ ನಡೆಸ್ತಾ ಇದ್ದವರ ಮೇಲೆ ಲಾಠಿ ಪ್ರಹಾರವನ್ನ ಮಾಡುವ ಮುಖಾಂತರ ಅಲ್ಲಿಂದ ಅವ್ರನ್ನ ಓಡಿಸಿದ್ದಾರೆ. ಕೊನೆಗೆ ಒಂದು 40-50 ಜನರನ್ನ ಅರೆಸ್ಟ್ ಕೂಡ ಮಾಡಿ ಅವ್ರನ್ನ ಜೈಲಿಗೆ ತಳ್ಳಿದ್ದಾರೆ.
ಇಲ್ಲಿವರೆಗೆ ಕೋಲ್ಕತ್ತಾದಲ್ಲಿ ಆ ರೀತಿ ನಡೀತಾ ಇರಲಿಲ್ಲ, ಆದ್ರೆ ಈಗ ಬದಲಾವಣೆ ಪ್ರಾರಂಭ ಆಗಿದೆ. ಹಾಗೇನೆ ಸರ್ಕಾರ ಇನ್ನೊಂದು ಕಟ್ಟುನಿಟ್ಟಾದಂತಹ ಆದೇಶವನ್ನ ಕೊಟ್ಟಿದೆ. ಅದೇನು ಅಂತ ಹೇಳಿದ್ರೆ ಎಲ್ಲಾ ಮಸೀದಿಗಳಲ್ಲಿರುವಂತಹ ಈ ಸ್ಪೀಕರ್ ಗಳ ಸೌಂಡ್ ಏನಿದೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಕಮ್ಮಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರಕಾರ ಎಷ್ಟು ಡೆಸಿಬಲ್ ನಲ್ಲಿ ಇರಬೇಕೋ ಅಷ್ಟೇ ಡೆಸಿಬಲ್ ನಲ್ಲಿ ಅಲ್ಲಿಯ ಸೌಂಡ್ ಇರಬೇಕು, ಅದನ್ನ ಮೀರುವ ಹಾಗಿಲ್ಲ. ಆದ್ರೆ ಇಲ್ಲಿವರೆಗೆ ಪಶ್ಚಿಮ ಬಂಗಾಳದಲ್ಲಿ ಇವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮಿತಿ ಮೀರಿದ ಸೌಂಡ್ ಅನ್ನ ಇಟ್ಕೊಂಡು ಇವರು ಅಜಾನ್ ಕೂಗ್ತಾ ಇದ್ರು. ಈಗ ಅದಕ್ಕೆ ಕಡಿವಾಣವನ್ನ ಹಾಕ್ಲಿಕ್ಕೆ ಸರ್ಕಾರ ಆದೇಶವನ್ನ ಮಾಡಿದೆ. ವೇಳೆ ಇವರು ಆದೇಶವನ್ನ ಪಾಲಿಸಲಿಲ್ಲ ಅಂತ ಹೇಳಿದ್ರೆ ಆ ಮೈಕ್ ಗಳನ್ನ ತಕ್ಷಣ ಜಪ್ತಿ ಮಾಡಿ ಅಂತ ಒಂದು ಆದೇಶವನ್ನು ಕೂಡ ಹೊರಡಿಸ್ಬಿಟ್ಟಿದೆ. ಇದಕ್ಕೆ ಪಟ್ಟಂತೆ ಮೊನ್ನೆ ಅಸನ್ಸೋಲ್ ನಲ್ಲಿ ಒಂದು ಮಸೀದಿಗೆ ಪೊಲೀಸರು ಭೇಟಿ ಕೊಟ್ಟು ಸೌಂಡ್ ಅನ್ನ ಕಮ್ಮಿ ಮಾಡಿ ಅಂತ ಹೇಳಿದ್ರೆ ಅವರು ಪೊಲೀಸ್ ಠಾಣೆಯ ಮೇಲೆ ದಾಳಿನ ನಡೆಸಿದ್ರು, ಪೊಲೀಸ್ ಠಾಣೆಯನ್ನ ಧ್ವಂಸ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಪೊಲೀಸರು ಅದ್ ಗಲಭೆಯನ್ನ ನಿಯಂತ್ರಣಕ್ಕೆ ತಂದ್ರು. ಆದ್ರೂ ಕೂಡ ಅವರು ಪೊಲೀಸ್ ಸ್ಟೇಷನ್ಗೆ ಬಹಳಷ್ಟು ಡ್ಯಾಮೇಜ್ ಗಳನ್ನ ಮಾಡಿದ್ದಾರೆ. ಈಗ ಸುವೇಂದು ಅಧಿಕಾರಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ತಕ್ಷಣ ಯಾರೆಲ್ಲ ಈ ಗಲಭೆಗಳಲ್ಲಿ ಭಾಗವಹಿಸಿದ್ದಾರೋ ಅವರ ಸಿಸಿಟಿವಿ ಫುಟೇಜ್ ನ ಹಿಡ್ಕೊಂಡು ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಿ ಈ ನಷ್ಟ ಏನಾಗಿದೆ ಅದನ್ನ ಅವರಿಂದಾನೇ ವಸೂಲಿ ಮಾಡಿ, ಈ ರೀತಿಯಾಗಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಅಂತಕೊಂಡು. ಒಂದ್ ವೇಳೆ ಯಾವ್ದಾದ್ರು ಗಲಭೆಗಳಲ್ಲಿ ಏನಾದ್ರೂ ನಷ್ಟವನ್ನು ಉಂಟು ಮಾಡಿದ್ರೆ ಯಾರು ನಷ್ಟವನ್ನು ಉಂಟು ಮಾಡಿರ್ತಾರೋ ಅವರಿಂದಾನೇ ವಸೂಲಿ ಮಾಡುವಂತಹ ಕೆಲಸವನ್ನ ಉತ್ತರ ಪ್ರದೇಶ ಸರ್ಕಾರ ಕೈಗೊಂಡಿದೆ. ಇದರಿಂದಾಗಿ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಏನಿದೆ ಅದು ಈಗ ಒಂದು ತಹಬಂದಿ ಬಂದಿದೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹದ್ದು. ಅದೇ ರೀತಿ ಇಲ್ಲಿ ಸುವೇಂದು ಅಧಿಕಾರಿ ಕೂಡ ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ಸಮುದಾಯದವರಿಗೆ ಬಹಳಷ್ಟು ಕಷ್ಟ ಅನಿಸ್ಕೊಳ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅವರು ಸ್ವೇಚ್ಛೆಯಿಂದ ವರ್ತಿಸ್ತಾ ಇದ್ರು. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಮೊನ್ನೆವರೆಗೂ ಕೂಡ ಅವರು ಸಾಮಾನ್ಯವಾಗಿ ಹೆಲ್ಮೆಟ್ ಅನ್ನ ಧರಿಸ್ತಾ ಇರಲಿಲ್ಲ. ಟೂ ವೀಲರ್ ನಲ್ಲಿ ಓಡಾಡ್ತಾರಲ್ಲ ಅವ್ರು ಸಾಮಾನ್ಯವಾಗಿ ಯಾರು ಹೆಲ್ಮೆಟ್ ಹಾಕ್ತಾ ಇರಲಿಲ್ಲ. ಮಾಮೂಲಾಗಿ ಅವ್ರ ಸ್ಕಲ್ ಕ್ಯಾಪ್ ಏನಿದೆ ಅದನ್ನೇ ಹಾಕೊಂಡು ಹೋಗ್ತಾ ಇದ್ರು. ಒಂದ್ ವೇಳೆ ಪೊಲೀಸರು ಅವ್ರನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ಹೊಗಯ್ಯ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಂತವ್ರು. ಆದ್ರೆ ಯಾವಾಗ ಅಲ್ಲಿ ಸರ್ಕಾರ ಬದಲಾಯ್ತು ತಕ್ಷಣ ಇವ್ರು ಮಾಡಿರುವಂತ ಕೆಲಸ ಏನು ಅಂತ ಹೇಳಿದ್ರೆ ಹೆಲ್ಮೆಟ್ ಗಳನ್ನ ಈಗ ಧರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಸರ್ಕಾರ ಬದಲಾಗಿದೆ, ಹಾಗೇನೆ ಕಾನೂನು ಕೂಡ ಬದಲಾಗ್ತದೆ. ಮುಂದಿನ ದಿನಗಳಲ್ಲಿ ಪೊಲೀಸರು ನಮ್ಮ ಮೇಲೆ ಪೆನಾಲ್ಟಿ ಹಾಕ್ತಾರೆ, ಹಾಗಾಗಿ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು ಅಂತ ಹೇಳ್ಕೊಂಡು ಈಗ ಹೆಲ್ಮೆಟ್ ಗಳನ್ನ ಖರೀದಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದಲ್ಲದೆ ಈ ಹಿಂದಿನ ಸರ್ಕಾರ ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಈ ಮದ್ರಸಾಗಳಲ್ಲಿ ಟೀಚ್ ಮಾಡ್ತಾರಲ್ಲ ಈ ಇಮಾಮ್ಗಳಂತ ತಕೊಂಡು ಏನ್ ಹೇಳ್ತಾರೆ ಅವರಿಗೆ 3,000ದಷ್ಟು ಗೌರವ ಧನವನ್ನ ಸರ್ಕಾರದ ವತಿಯಿಂದ ಕೊಡ್ತಾ ಇದ್ರಂತೆ. ಆ ಗೌರವ ಧನಕ್ಕೀಗ ಸುವೇಂದು ಅಧಿಕಾರಿಯವರು ಬ್ರೇಕ್ ಹಾಕಿದ್ದಾರೆ. ಇನ್ ಮುಂದೆ ಅವರಿಗೆ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಾದ ಗೌರವ ಧನ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೇನೆ ಪಶ್ಚಿಮ ಬಂಗಾಳದಲ್ಲಿ ಎಷ್ಟೊಂದು ಅನಧಿಕೃತ ಮದ್ರಸಾಗಳಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಅದಲ್ಲದೆ ನಾಡಿದ್ದು ಬಕ್ರೀದ್ ಬರ್ತಾ ಇದೆ. ಈ ಬಕ್ರೀದ್ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮುಸಲ್ಮಾನರು ಕುರಿಗಳನ್ನ ಪರ್ಚೇಸ್ ಮಾಡ್ತಾರೆ ಅಥವಾ ಮೇಕೆಗಳನ್ನ ಪರ್ಚೇಸ್ ಮಾಡ್ತಾರೆ. ನಂತರ ಅದನ್ನ ಕತ್ತರಿಸಿ ಮಾಂಸವನ್ನ ಬೇರೆಯವರಿಗೆ ಹಂಚುವಂತಹ ಒಂದು ವ್ಯವಸ್ಥೆ ಮುಸ್ಲಿಂ ಸಮುದಾಯದಲ್ಲಿದೆ. ಇಲ್ಲಿವರೆಗೆ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ಸಿಕ್ಕ ಜಾಗದಲ್ಲಿ ಕುರಿ ಮತ್ತು ಮೇಕೆಗಳನ್ನ ಕತ್ತರಿಸ್ತಾ ಇದ್ರು. ಅಂದ್ರೆ ರಸ್ತೆ ಇರಬಹುದು ಅಥವಾ ಸಾರ್ವಜನಿಕವಾದಂತಹ ಪಾರ್ಕ್ ಇರಬಹುದು ಅಥವಾ ಗ್ರೌಂಡ್ ಗಳಿರ್ಬಹುದು, ಅಂತಹ ಸ್ಥಳಗಳಲ್ಲಿ ಓಪನ್ ಆಗಿ ಇವುಗಳನ್ನ ಕಡಿಯುವಂತಹ ಕೆಲಸವನ್ನ ಇವ್ರು ಮಾಡ್ತಾ ಇದ್ರು. ಕಸಾಯಿಖಾನೆಗೆ ತಗೊಂಡೋಗಿ ಅಲ್ಲಿ ಕತ್ತರಿಸ್ಕೊಂಡು ಬರ್ತಾ ಇರ್ಲಿಲ್ಲ. ಅದಕ್ಕೆ ಬದಲಾಗಿ ಎಲ್ಲಾಯ್ತು ಅಲ್ಲಿ ಇವರು ಕತ್ತರಿಸ್ತಾ ಇದ್ರು. ಇದಕ್ಕೆ ಈಗ ಸುವೇಂದು ಅಧಿಕಾರಿ ಅವರು ಬ್ರೇಕ್ ಹಾಕ್ತಾ ಇದ್ದಾರೆ. ಇನ್ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಕುರಿ ಅಥವಾ ಮೇಕೆಯನ್ನ ಕಡಿಯೋ ಹಾಗಿಲ್ಲ. ನೀವು ಬೇಕಿದ್ರೆ ನಿಮ್ಮ ಮನೆ ಒಳಗಡೆ ಕತ್ತರಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಕಸಾಯಿಖಾನೆಗೆ ಹೋಗಿ ಕತ್ತರಿಸ್ಕೊಳ್ಳಿ. ಈ ರೀತಿಯಾಗಿ ರಸ್ತೆಗಳಲ್ಲಿ ಕತ್ತರಿಸುವ ಹಾಗಿಲ್ಲ ಅಂತ ಒಂದು ಆರ್ಡರ್ ನ ಕೊಟ್ಟಿದ್ದಾರೆ. ಇದರಿಂದಾಗಿ ಅಲ್ಲಿಯ ಮುಸ್ಲಿಂ ಜನತೆ ಸರ್ಕಾರದ ವಿರುದ್ಧವಾಗಿ ರೊಚ್ಚಿಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಸುವೇಂದು ಅಧಿಕಾರಿಯವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಅದೇ ರೀತಿಯಲ್ಲಿ ಅವರು ಮಾಡ್ತಾರೆ ಕೂಡ. ಇದ್ರ ನಡುವೆ ನಿನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂತಹ ಯೋಗಿ ಆದಿತ್ಯನಾಥ್ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು. ಆಗ ಅವರು ತಮ್ಮ ಭಾಷಣದಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ನಾಡಿದ್ದು ಬಕ್ರೀದ್ ಬರ್ತಾ ಇದೆ. ಒಂದ್ ವೇಳೆ ಈ ಬಕ್ರೀದ್ ಸಂದರ್ಭದಲ್ಲಿ ನೀವೇನಾದ್ರೂ ರಸ್ತೆಯಲ್ಲಿ ಹೋಗಿ ನಮಾಜ್ ಮಾಡುವ ಪ್ರಯತ್ನವನ್ನು ಪಟ್ರೆ ಖಂಡಿತವಾಗಿ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಒಂದ್ ವೇಳೆ ನಿಮ್ ಮಸೀದಿ ಒಳಗಡೆ ಜಾಗ ಇಲ್ಲ ಅಂತ ಹೇಳಿದ್ರೆ 2 ಅಥವಾ 3 ಶಿಫ್ಟ್ ನಲ್ಲಿ ನೀವು ನಮಾಜನ್ನ ಮಾಡಿ. ಅದಕ್ಕೆ ಬದಲಾಗಿ ರಸ್ತೆಗಳಿಗೆ ಇಳಿದು ನಮಾಜ್ ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ಸಮಸ್ಯೆಯನ್ನು ಉಂಟು ಮಾಡಬಾರದು. ಈ ರೀತಿಯಾಗಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಡಿಬೇಟ್ ನಡೀತಾ ಇತ್ತು. ಆ ಡಿಬೇಟ್ ನಲ್ಲಿ ಸಮಾಜವಾದಿ ಪಕ್ಷದ ಒಬ್ಬ ನಾಯಕ ಬಹಳಷ್ಟು ಆರ್ಗ್ಯೂ ಮಾಡ್ತಾ ಇದ್ರು. ಸಮಾಜವಾದಿ ಪಕ್ಷದ ಬಗ್ಗೆ ನಿಮ್ಗೆ ಗೊತ್ತಿದೆ, ಅವ್ರು ಯಾವಾಗ್ಲೂ ಕೂಡ ಅಷ್ಟೇ ಮುಸಲ್ಮಾನರು ಏನ್ ಮಾಡಿದ್ರು ಕೂಡ ಅದನ್ನ ಸಮರ್ಥಿಸಿಕೊಳ್ಳುವಂತವ್ರು. ಕೇವಲ ವೋಟ್ ಬ್ಯಾಂಕಿಗಾಗಿ ಅವ್ರನ್ನ ದಾರಿ ತಪ್ಪಿಸುವಂತಹ ಕೆಲವೊಂದು ಪಕ್ಷಗಳಿದೆ. ಅದರಲ್ಲಿ ಈ ಪಕ್ಷ ಕೂಡ ಒಂದು. ಇಲ್ಲಿ ಇವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನೀವ್ ಯಾಕೆ ಮುಸಲ್ಮಾನರಿಗೆ ರಸ್ತೆಯಲ್ಲಿ ವಾರದಲ್ಲಿ 1 ದಿನ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಹಾಗೇನೆ ಅವರು ಇನ್ನೊಂದು ಮಾತನ್ನ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಉತ್ತರ ಪ್ರದೇಶದಲ್ಲಿ ಕಾವಡಿ ಯಾತ್ರೆ ಅಂತ ನಡೀತದೆ. ಹೆಚ್ಚು ಕಡಿಮೆ ಅದು 1 ತಿಂಗಳವರೆಗೆ ನಡೆಯುವಂತಹ ಮೆರವಣಿಗೆ.
ಆ ಸಂದರ್ಭದಲ್ಲಿ ಇವರು ರಸ್ತೆಗಳಲ್ಲಿ ನಡ್ಕೊಂಡು ಹೋಗ್ತಾರೆ. ಆಗ ಸರ್ಕಾರ ಇವ್ರ ಮೇಲೆ ಪುಷ್ಪ ವೃಷ್ಟಿಯನ್ನು ಕೂಡ ಮಾಡ್ತದೆ. ಹಾಗೇನೆ ಪೊಲೀಸರು ಕೂಡ ಇವರಿಗೆ ಸಾಥ್ ಕೊಡ್ತಾರೆ. ಆಗ ಸಾರ್ವಜನಿಕರಿಗೆ ಸಮಸ್ಯೆ ಆಗೋದಿಲ್ವಾ? ಈ ರೀತಿಯಾಗಿ ಪ್ರಶ್ನೆಯನ್ನ ಎತ್ತುತ್ತಾ ಇದ್ರು ಅವರು. ಈ ರೀತಿಯಾಗಿ ಪ್ರಶ್ನೆ ಮಾಡಿರುವಂತ ವ್ಯಕ್ತಿ ಕೂಡ ಉತ್ತರ ಪ್ರದೇಶದವರೇ. ಅವರು ಕೂಡ ಈ ಕಾವಡಿ ಯಾತ್ರೆ ಯಾವ ರೀತಿಯಲ್ಲಿ ನಡೀತದೆ ಅನ್ನೋದನ್ನ ನೋಡಿರ್ತಾರೆ. ಸಾಮಾನ್ಯವಾಗಿ ಕಾವಡಿ ಯಾತ್ರೆ ಸಂದರ್ಭದಲ್ಲಿ ರಸ್ತೆಯ ಒಂದು ಭಾಗದಲ್ಲಿ 2 ಅಥವಾ 3 ಲೈನ್ ನಲ್ಲಿ ಅವರು ಸಾಲಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ಸಮಸ್ಯೆಯನ್ನು ಕೂಡ ಉಂಟು ಮಾಡೋದಿಲ್ಲ. ಆದ್ರೆ ಈ ಕಾವಡಿ ಯಾತ್ರೆ ಸಂದರ್ಭದಲ್ಲಿ ಆ ಕಾವಡಿ ಯಾತ್ರಿಗರ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಬಹಳಷ್ಟು ಜನ ಪ್ರಯತ್ನ ಪಟ್ಟಿದ್ದನ್ನ ನಾವು ನೋಡಿದ್ದೇವೆ. ಈ ಹಿಂದೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಆದ್ರೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಂದ ಮೇಲೆ ಈ ಕಾವಡಿ ಯಾತ್ರೆಗೆ ಸಂಪೂರ್ಣವಾದಂತ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಹಾಗೇನೆ ಯಾವುದೇ ರೀತಿಯಾದಂತ ಗಲಭೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಇದನ್ನ ಸಹಿಸಿಕೊಳ್ಳಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಈ ರೀತಿಯ ಪಕ್ಷಗಳು ಈ ಮುಸಲ್ಮಾನರನ್ನು ಯಾವ ರೀತಿಯಾಗಿ ದಾರಿ ತಪ್ಪಿಸ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಇಷ್ಟದಂತೆ ನೀವು ಮಾಡಿ, ತೊಂದರೆ ಇಲ್ಲ, ನಾವು ನಿಮ್ ಜೊತೆಗಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಇವ್ರನ್ನ ನಂಬಿಕೊಂಡು ಇವ್ರು ರಸ್ತೆಯಲ್ಲಿ ನಮಾಜ್ ಮಾಡಿ ಅಥವಾ ಬೇರೆ ಗಲಭೆಗಳನ್ನ ಮಾಡಿದ್ರೆ ಕೊನೆಗೆ ಅನುಭವಿಸೋದು ಕೂಡ ಅವರೇ. ಆಗ ಈ ಯಾವುದೇ ಪಕ್ಷದವರು ಅವ್ರ ಜೊತೆ ನಿಲ್ಲೋದಿಲ್ಲ. ಇದನ್ನ ಆ ಸಮುದಾಯದವರು ಅರ್ಥ ಮಾಡ್ಕೋಬೇಕು. ಆದ್ರೆ ಅವ್ರಿಗೆ ಯಾವಾಗ ಅರ್ಥ ಆಗ್ತದೋ ಗೊತ್ತಿಲ್ಲ. ಹಾಗೇನೆ ಯೋಗಿ ಆದಿತ್ಯನಾಥ್ ಇನ್ನೊಂದು ಮಾತನ್ನ ಹೇಳಿದ್ರು, ಮಸೀದಿಯಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಕೂಡ ನಮಾಜನ್ನ ಮಾಡಬಹುದು. ಸಾಮಾನ್ಯವಾಗಿ ನಮಾಜ್ ಮಾಡ್ಲಿಕ್ಕೆ ಮಸೀದಿಗೆ ಹೋಗ್ಬೇಕಂತ ಏನಿಲ್ಲ, ಅದೊಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಒಂದು ಜಾಗ ಅಷ್ಟೇ. ಹಾಗಾಗಿ ನೀವು ಮನೆಯಲ್ಲಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಕೂಡ ಪ್ರಾರ್ಥನೆ ಮಾಡ್ಲಿಕ್ಕೆ ಜಾಗ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಂಖ್ಯೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನಿಸಿ ಅಂತಕೊಂಡು ನೇರವಾಗಿ ಅವರಿಗೆ ಜನನ ಪ್ರಮಾಣವನ್ನ ಕಮ್ಮಿ ಮಾಡಿಕೊಳ್ಳಿ. ಆ ಮೂಲಕ ಚಿಕ್ಕದಾದಂತಹ ಚೊಕ್ಕ ಸಂಸಾರವನ್ನು ಹೊಂದುವ ಪ್ರಯತ್ನವನ್ನ ಪಡಿ ಅನ್ನೋ ರೀತಿಯಲ್ಲಿ ಕೂಡ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಇದನ್ನ ಅವರು ಯಾವ ರೀತಿ ಅರ್ಥೈಸ್ಕೊಳ್ತಾರೋ ಗೊತ್ತಿಲ್ಲ. ಅದೇನೇ ಇರಲಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂತಹ ಸುವೇಂದು ಅಧಿಕಾರಿ ಅವರು ಅತ್ಯಂತ ಸ್ಟ್ರಿಕ್ಟ್ ಆಗಿ ಕೆಲವೊಂದು ಕಾನೂನುಗಳನ್ನ ಜಾರಿಗೆ ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇದರಿಂದಾಗಿ ಅಲ್ಲಿರುವಂತಹ ಜನತೆಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಒಳ್ಳೇದಾಗ್ತದೆ. ಕೆಲವರಿಗೆ ಏನೋ ಒಂದು ರೀತಿಯಾದಂತಹ ಉಸಿರುಗಟ್ಟಿದಂತಹ ವಾತಾವರಣ ಉಂಟಾಗಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ಅವರು ಅತ್ಯಂತ ಸ್ವೇಚ್ಛೆಯಿಂದ ವ್ಯವಹರಿಸ್ಕೊಂಡು ಬಂದಿದ್ರು. ಆದ್ರೆ ಅದಕ್ಕೀಗ ಕಡಿವಾಣ ಬೀಳ್ತದೆ. ಮುಂದಿನ ದಿನಗಳಲ್ಲಿ ಅವರು ಕಾನೂನುಗಳಿಗೆ ಬೆಲೆಯನ್ನ ಕೊಟ್ರೆ ಅವ್ರ ಜೀವನ ಕೂಡ ತುಂಬಾ ಚೆನ್ನಾಗಿ ನಡೀತದೆ. ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಕೇವಲ ನಮ್ಮ ತಾಕತ್ತನ್ನ ತೋರಿಸ್ತೇವೆ ಅಂತ ಹೇಳ್ಕೊಂಡು ರಸ್ತೆಗಿಳಿದು ಬೇಡದಿದ್ದನ್ನ ಮಾಡಿದ್ರೆ ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಸುಮ್ಮನೆ ಇರೋದಿಲ್ಲ. ಯಾಕಂದ್ರೆ ಇದು ಈಗ TMC ಸರ್ಕಾರ ಅಲ್ಲ, ಬಿಜೆಪಿಯ ಸರ್ಕಾರ. ಸುವೇಂದು ಅಧಿಕಾರಿ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹಾಗೇನೆ ಪೊಲೀಸ್ ಇಲಾಖೆಗೂ ಕೂಡ ಅವರು ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಪೊಲೀಸರ ಲಾಠಿ ಕೂಡ ಮಾತಾಡ್ತದೆ ಅನ್ನೋದನ್ನ ಇವರು ಅರ್ಥ ಮಾಡಿಕೊಂಡು ಒಂದು ಶಿಸ್ತಿನ ಜೀವನವನ್ನ ನಡೆಸುವಂತಹ ಪ್ರಯತ್ನವನ್ನ ಪಡಬೇಕು. ಇವರ ಧಾರ್ಮಿಕ ಹಕ್ಕುಗಳೇನಿದೆ ಅದಕ್ಕೆ ಯಾರು ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ. ಆದ್ರೆ ಬೇರೆಯವರಿಗೆ ತೊಂದರೆ ಕೊಡೋದನ್ನ ಇವರು ಆದಷ್ಟು ಬೇಗ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅವರಿಗೆ ಸಮಸ್ಯೆ ಉಂಟಾಗ್ತದೆ. ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.